ಅರ್ಜುನ್ ಜನ್ಯ ಅವರು ಎಂತ ಕಿತಾಪತಿ ಮನುಷ್ಯ ಅಂದ್ರೆ ಆ ಕಡೆ ಮಗುನು ಚಿವುಡ್ತಾರೆ, ಈ ಕಡೆ ತೊಟ್ಲು ತೂಗ್ತಾರೆ ನಮ್ಮ ಅರ್ಜುನ್ ಜನ್ಯ ಅವರು. ಅರ್ಜುನ್ ಜನ್ಯ ಅಣ್ಣ ಮಾಡಿರುವ ಈ ಕಿತಾಪತಿ ಕೆಲಸಗಳಿಂದ ಕಿಚ್ಚ ಶಿವಣ್ಣ ಅವರ ಫ್ಯಾನ್ಸ್ ಗಳ ಮಧ್ಯೆ ಈಗಾಗಲೇ ಕೋಲ್ಡ್ ವಾರ್ ಶುರುವಾಗಿದೆ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಹಾಗಾದ್ರೆ ನಮ್ಮ ಅರ್ಜುನ್ ಜನ್ಯಾಜಿ ಮಾಡಿರುವ ಆ ಕಿತಾಪತಿ ಕೆಲಸವಾದರೂ ಏನು ಅಂತ ನಮ್ಮ ಟ್ರೇಡ್ ಪಂಡಿತರು ಪ್ರಶ್ನೆ ಮಾಡ್ತಿದ್ದಾರೆ. ಇವಪ್ಪ ಆಗಸ್ಟ್ 15ಕ್ಕೆ 45 ಸಿನಿಮಾನ ರಿಲೀಸ್ ಮಾಡ್ತೀನಿ ಅಂತ ಅನೌನ್ಸ್ ಮಾಡಿದ್ರು. ಆ ಡೇಟ್ಗೆ ಕೂಲಿ ವಾರ್ ಸಿನಿಮಾಗಳು ರಿಲೀಸ್ ಆಗಿದ್ವು. ಅವುಗಳ ಮುಂದೆ ಕ್ಲಾಶ್ ಮಾಡ್ಕೊಳ್ಳಕ್ಕೆ ಇಷ್ಟ ಪಡದ ಜನ್ಯಾಜಿ ಆ ನಂತರ VFX ಕೆಲಸಗಳು ಬಾಕಿ ಇರುವುದರಿಂದ ಮುಂದಿನ ವರ್ಷ 45 ಸಿನಿಮಾನ ರಿಲೀಸ್ ಮಾಡ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ರು ನಮ್ಮ ಅರ್ಜುನ್ ಜನ್ಯಾಜಿ. ಯಾವಾಗ ಕಿಚ್ಚ ಸುದೀಪ್ ಅವರು ಇಂಟರ್ವ್ಯೂ ಒಂದರಲ್ಲಿ ಮಾರ್ಕ್ ಡಿಸೆಂಬರ್ 25ಕ್ಕೆ ರಿಲೀಸ್ ಮಾಡುವುದಾಗಿ ಇಂಡೈರೆಕ್ಟ್ ಆಗಿ ಹೇಳಿಕೆ ಕೊಟ್ಟಿದ್ರು, ಆಗ ನಮ್ಮ ಕಿಲಾಡಿ ಕಿಟ್ಟು ಜನ್ಯಾಜಿ ಅವರು ಡಿಸೆಂಬರ್ 25ಕ್ಕೆ ತಮ್ಮ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಮಾಡೇ ಬಿಟ್ರು. ಅರೆ ಜನ್ಯಾಜಿ ಅಣ್ಣ, ಹಾಗಾದ್ರೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಈ 3 ತಿಂಗಳಲ್ಲಿ ನಿಮ್ಮ ಸಿನಿಮಾನ ರಿಲೀಸ್ ಮಾಡಬಹುದಿತ್ತು. ಡಿಸೆಂಬರ್ 25ಕ್ಕೆ ಮಾರ್ಕ್ ಸಿನಿಮಾದ ಎದುರು 45 ಸಿನಿಮಾನ ರಿಲೀಸ್ ಮಾಡುವ ನಿಮ್ಮ ಪ್ಲಾನ್ ಆದ್ರೂ ಏನು ಅಂತ ನಮ್ಮ ಟ್ರೇಡ್ ಪಂಡಿತರು ಪ್ರಶ್ನೆ ಮಾಡ್ತಿದ್ದಾರೆ. ಇದರ ಹಿಂದೆ ಏನೋ ಉದ್ದೇಶ ಇದ್ದೇ ಇರುತ್ತೆ. ಅಣ್ಣಂಗೆ ತುಂಬಾ ಗ್ಯಾಪ್ ಇತ್ತು, ರಿಲೀಸ್ ಮಾಡಬಹುದಿತ್ತು, ಆದ್ರೆ ಅಣ್ಣ ರಿಲೀಸ್ ಮಾಡಿಲ್ಲ. ಕಿಚ್ಚ ಸುದೀಪ್ ಅವರ ಸಿನಿಮಾದ ಎದುರು ಬೇಕು ಅಂತಾನೆ ಅಣ್ಣ ಬರ್ತಿದ್ದಾನೆ. ಕಳೆದ ವರ್ಷ ಮ್ಯಾಕ್ಸ್ಗೂ ಹೀಗೆ ಮಾಡಿದ್ರು, ಈ ವರ್ಷ ಮಾರ್ಕ್ಗೂ ಹೀಗೆ ಮಾಡ್ತಿದ್ದಾರೆ. ಇದರ ಹಿಂದಿನ ಉದ್ದೇಶ, ಪ್ಲಾನ್, ಸ್ಕೆಚ್ ಮಾಡ್ತಿದ್ದಾರೆ ಅಂದ್ರೆ ಇದರ ಹಿಂದೆ ಏನೋ ಕಳ್ಬುದ್ಧಿ ಇದ್ದೇ ಇರುತ್ತೆ. ಕಿಚ್ಚ ಶಿವಣ್ಣ ಅವರು ಕನ್ನಡ ಚಿತ್ರರಂಗದ ಆಸ್ತಿ ಇದ್ದಂಗೆ. ಪ್ರತಿ ಸಲ ಶಿವಣ್ಣಂಗೆ ತೊಂದರೆ ಆದಾಗ ಕಿಚ್ಚ ಸುದೀಪ್ ಅವರು ಅವರ ಪರವಾಗಿ ಮಾತನಾಡಿದ್ದಾರೆ. ಇವರಿಗೆ ಅವರ ಮೇಲೆ ಪ್ರೀತಿ ಇದೆ, ಅವರಿಗೆ ಇವರ ಮೇಲೆ ಪ್ರೀತಿ ಗೌರವ ಇದೆ. ಹೀಗಿರುವಾಗ ಇವರ ಫ್ಯಾನ್ಸ್ ಗಳು ಇವ್ರಿವ್ರೇ ಕಿತ್ತಾಡ್ಕೊಂಡ್ರೆ ಏನ್ ಬರುತ್ತೆ ಮಣ್ಣು. ಶಿವಣ್ಣನ ಇಷ್ಟ ಪಡೋರು ಕಿಚ್ಚ ಸುದೀಪ್ ಅವರನ್ನು ಇಷ್ಟ ಪಡ್ತಾರೆ, ಸುದೀಪ್ ಅವರನ್ನು ಇಷ್ಟ ಪಡೋರು ಶಿವಣ್ಣನ್ನು ಇಷ್ಟ ಪಡ್ತಾರೆ. ಹೀಗಿರುವಾಗ ಕಿಚ್ಚ ಶಿವಣ್ಣ ಅವರ ಸಿನಿಮಾಗಳು ಒಂದೇ ದಿನಾಂಕದಂದು ರಿಲೀಸ್ ಮಾಡಿದ್ರೆ 2 ಸಿನಿಮಾಗಳು ಇಬ್ಬರ ನಟರ ಅಭಿಮಾನಿಗಳು ನೋಡೇ ನೋಡ್ತಾರೆ. ಇದರಲ್ಲಿ ಕ್ಲಾಶ್ ಅನ್ನೋದೇ ಇಲ್ಲ. ಯಾಕಂದ್ರೆ ಇಬ್ರು ಕೂಡ ಕನ್ನಡದ ನಟರು, ಅವ್ರಿಗೆ ಆದ ಸ್ಟಾರ್ಡಮ್ ಇದೆ, ಅವ್ರಿಗೆ ಆದ ಫ್ಯಾನ್ ಬೇಸ್ ಇದೆ. ನೀವೇ ಕಿತ್ತಾಡ್ಕೊಂಡ್ರೆ ಬೇರೆಯವರ ಬಾಯಿಗೆ ಆಹಾರ ಆಗ್ತೀರಾ. ಇಷ್ಟಕ್ಕೂ ಡಿಸೆಂಬರ್ 25ಕ್ಕೆ ಈ 2 ಸಿನಿಮಾಗಳು ರಿಲೀಸ್ ಆಗುವುದರಿಂದ ಯಾರಿಗೂ ಕೂಡ ನಷ್ಟ ಆಗಲ್ಲ. ಮೊದಲು ಶಿವಣ್ಣ ಅವರ ಫ್ಯಾನ್ಸ್ ಶಿವಣ್ಣನ ಸಿನಿಮಾ ನೋಡಿ, ಆಮೇಲೆ ಕಿಚ್ಚ ಸುದೀಪ್ ಅವರ ಸಿನಿಮಾ ನೋಡಿ. ಹಾಗೆ ಕಿಚ್ಚ ಸುದೀಪ್ ಅವರ ಫ್ಯಾನ್ಸ್ ಮೊದಲು ಕಿಚ್ಚ ಸುದೀಪ್ ಅವರ ಸಿನಿಮಾ ನೋಡಿ, ಆಮೇಲೆ ಶಿವಣ್ಣನ ಸಿನಿಮಾ ನೋಡಿ. ಪ್ರಾಬ್ಲಮ್ ಸಾಲ್ವ್. ಇದ್ರಲ್ಲಿ ಏನಿದೆ ಕ್ಲಾಶ್ ಅನ್ನೋದು ಮಣ್ಣು. ನೀವೇ ಕಿತ್ತಾಡ್ಕೊಂಡ್ರೆ ಬೇರೆಯವರು ನಿಮ್ಗೋಸ್ಕರ ಕಾಯ್ತಾ ಇರ್ತಾರೆ. ಚೆನ್ನಾಗಿರೋ ಜಾಗದಲ್ಲಿ ಚೆನ್ನಾಗಿದ್ರೆ ಚಂದ. ಕ್ಲಾಶ್ ಎಂಬ ಹೆಸರಲ್ಲಿ ಕಾಣದ ಕೈಗಳು ತಮ್ಮ ಬೇಳೆಕಾಳುಗಳು ಬಯಸ್ಕೊಳ್ಳಕ್ಕೆ ಕಿಚ್ಚ ಶಿವಣ್ಣ ಅವರ ಫ್ಯಾನ್ಸ್ ಗಳ ಮಧ್ಯೆ ಬೆಂಕಿ ಹಚ್ಚುತ್ತಿದ್ದಾರೆ. ಆ ಬೆಂಕಿಗೆ ನೀವು ಆಹುತಿ ಆಗೋದು ಬೇಡ. ಫೈನಲ್ ವರ್ಡಿಕ್ಟ್ ಏನಪ್ಪಾ ಅಂದ್ರೆ ಕಿಚ್ಚ ಶಿವಣ್ಣ ಅವರ ಮಧ್ಯೆ ಬೆಂಕಿ ಹಚ್ಚೋದು ಬಿಡಿ. 2 ಕನ್ನಡ ಸಿನಿಮಾಗಳು ಆಗಿರುವುದರಿಂದ 2 ನೋಡಿ. ಅದು ಬಿಟ್ಟು ನೀವೇ ಕಿತ್ತಾಡ್ಕೊಂಡ್ರೆ ಹೆಂಗೆ? ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.